ಬಟ್ ನೀವ್ ಯಾಕೆ ಕೇಳಿಲ್ಲ ಅವ್ರನ್ನ ಅಂತ? ಕೇಳಿಲ್ಲ ಅಂದ್ರೆ ಇವಾಗ ನಾವು ಇನ್ನು ಯಂಗ್ಸ್ಟರ್ಸ್, ನಮ್ಗಿಂತ ಸೀನಿಯರ್ ಲೀಡರ್ಸ್ ಇತ್ತು ಅಲ್ಲಿ. ಆಕ್ಸೆಸ್ ಏನಿದೆ, ಇವರು ನಮ್ಮ ಸಚಿವರಾಗ್ಲಿ ಅಥವಾ MLA ಎಲ್ಲ ಒಂದೇ ಮನೆಗಿದ್ದಾರೆ. ಅದರಲ್ಲಿ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಮಾಡ್ಬೇಕಂದ್ರೆ ನಮ್ಮ ಹಿರಿಯರೇ ಪ್ರಶ್ನೆ ಮಾಡ್ಬೇಕಿತ್ತು. ಸಂಪ್ರದಾಯ ಹುಟ್ಬಿಟ್ಟಿದೆ ಸರ್ ಇಲ್ಲಿ. ಏನಾದ್ರೂ ಕೇಳ್ಬೇಕಂದ್ರೆ ದೊಡ್ಡವ್ರು ಹಿರಿಯರು ಹೋಗಿ ಅಲ್ಲಿ ಏನಾದ್ರೂ ಅವಶ್ಯಕತೆ ಇತ್ತ ಕೇಳಬೇಕು. ಸೊ ಅಲ್ಲಿ ಅವ್ರಿಗೆ ಅಷ್ಟು ಫ್ಲೆಕ್ಸಿಬಿಲಿಟಿ ಆಪರ್ಚುನಿಟೀಸ್ ಇಲ್ಲ, ಎಲ್ಲ ಡಿಫಿಕಲ್ಟ್ ಇದಾವೆ. ಓಟ್ ಇರ್ಬೇಕಾದ್ರೆ, ಓಟ್ ಕೇಳ್ಬೇಕಾದ್ರೆ ಫ್ಲೆಕ್ಸಿಬಲ್ ಇರ್ತಾರೆ. ಸೊ ಅದಾದ್ಮೇಲೆ ಅಪ್ಗ್ರೇಡೇಷನ್ ಆಗುತ್ತಲ್ಲ, ಒನ್ಸ್ ವಿನ್ ಅಪ್ಗ್ರೇಡೇಷನ್ ಆಗುತ್ತಲ್ಲ, ಅಪ್ಗ್ರೇಡೇಷನ್ ಆದಾಗ ಅವರಿಗೆ ಸರಿಯಾದ ರಿಪ್ಲೈ ಇರಲ್ಲ. ಸೊ ಹಾಗಾಗಿ ಅವರು ಎಷ್ಟು ಕೇಳಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ ನಮ್ಮ ಹಿರಿಯರು. ಇಲ್ಲಿ ತನಕಂತೂ ಟೈಮ್ ಸ್ಪೆಂಡ್ ಆಗಿದೆ. ಸೊ ಎಲ್ಲರೂ ಯುವಕರು ಹೊರಗೆ ಬಂದಿದೀವಿ, ಅದ್ರಲ್ಲಿ ನಾನೊಬ್ಬ. ಬಟ್ ನಾನು ನಿಮ್ ಜೊತೆ ಮಾತಾಡಕ್ ಶುರುವಾಗಿ ಇದೇ ಫಸ್ಟ್ ನಿಮ್ ಮುಖ ನೇರವಾಗಿ. ಹೌದೌದು, ನಾನು ನಿಮಗೆ ನೇರವಾಗಿ ಮಾತಾಡಿಲ್ಲ, ಟಿವಿನಲ್ಲಿ ನೋಡ್ತಿದ್ವಿ ನಾವು ಅಷ್ಟೇ. ನಿಮ್ಮ ಮಾತುಕತೆ ಶುರುವಾಗಿ 1 3 5 ನಿಮಿಷ ಆಗಿದೆ. ಹೌದೌದು, ಬಟ್ ನಿಮ್ ಮಾತಲ್ಲಿ ಪ್ರಾಮಾಣಿಕತೆ ಕಾಣ್ತಿದೆ. ಹೌದು, ಯಾರ್ದೋ ಕಾರಣಕ್ಕೆ ಅಕಾಡಕ್ ಇಳಿದಿಲ್ಲ, ಯಾರ್ದೋ ಬಲವಂತಕ್ಕೆ ಬಂದಿಲ್ಲ, ನಾಮಿನೇಷನ್ ಫೈಲ್ ಮಾಡ್ಲಿಲ್ಲ. ಇಲ್ಲ ಸರ್, ನಿಮ್ಮೂರು, ನಿಮ್ ಜನ, ನಿಮ್ ಕೇರಿ ಸಮಸ್ಯೆ ಸರಿ ಮಾಡ್ಬೇಕು ಅಂತ ಬಂದ್ ಹುಟ್ಟಿ ಬೆಳೆದೀನಿ ಸರ್, ಇಲ್ಲೇ ಹುಟ್ಟು ಬೆಳೆದೀನಿ. 33 ವರ್ಷದಿಂದ ಏನ್ ನೋಡ್ತಿದ್ದೋ ಅದೇ ಇದೆ. 1-2 ವರ್ಷ ಡೆವಲಪ್ಮೆಂಟ್ ಆಗಿದೆ. ಏನ್ ಇವಾಗ ಸದ್ಯಕ್ಕೆ ನೀವು ರಿಂಗ್ ರೋಡ್ ನೋಡಿದ್ರೆ ರೀಸೆಂಟ್ಲಿ ಆಗಿರೋದು. ರೀಸೆಂಟ್ಲಿ ಅಂದ್ರೆ ಅದು ಹೆಗಡೆ ಬ್ಲಾಕ್ ಆಗಿತ್ತು. ಸ್ಮಾರ್ಟ್ ಸಿಟಿ ಲೆಕ್ಕಾಚಾರ. ಸ್ಮಾರ್ಟ್ ಸಿಟಿ ಅರೌಂಡ್ 500 CR ದುಡ್ಡು ಬಂದಿದೆ ಇಲ್ಲಿ. ಫಂಡ್ ಬಂದಿರೋದ್ರಲ್ಲಿ ಅಲ್ಲಿ ಆಗಿರೋ ಫಂಡ್ ಬಂದಿರೋದು ಶಾಸಕರ ಕಡೆಯಿಂದ ಅಲ್ಲ, ಇಲ್ಲ ಸೆಂಟ್ರಲ್ ಇಂದ ಬಂದಿಲ್ಲ. ಅಲ್ಲಿಂದ ಬಂದಿರೋ ದುಡ್ಡು ಸ್ಮಾರ್ಟ್ ಸಿಟಿ ಸ್ಕೀಮ್ ನಲ್ಲಿ ಡೆವಲಪ್ಮೆಂಟ್ ಆಗಿರೋದು ಮಾತ್ರ ಸಮ್ ಪರ್ಸೆಂಟೇಜ್, 5 to 10% ಆಗಿರ್ಬೇಕು. 90% ನೀವ್ ಇಷ್ಟೆಲ್ಲ ಮಾತಾಡ್ತಿದ್ರಿ, ನಿಮ್ಗೊಂದು ವಿಷನ್ ಇರುತ್ತೆ. ಹೌದು ಸರ್. ಖಾದರ್ ಆದಿಲ್ ಬಾಷಾ MLA ಆದ್ರೆ ದಾವಣಗೆರೆ ದಕ್ಷಿಣ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಏನ್ ಆಗಿಲ್ಲ, ಏನ್ ಮಾಡ್ತೀರಿ? ದಕ್ಷಿಣಕ್ಕೆ ಉತ್ತರ ಕೊಡ್ಸೋದೇ ನನ್ನ ಕೆಲಸ. ದಕ್ಷಿಣಕ್ಕೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಸೋದು. ಇರೋ ಪ್ರಶ್ನೆಗಳೇನು? ಹೌದು, ಪ್ರಶ್ನೆಗಳಿಗೆ ಅಂದ್ರೆ ಫಸ್ಟ್ ಅಲ್ಲಿ ಲೋಕಲಿ ಎಜುಕೇಶನ್ ಇಲ್ಲ, ಅದಕ್ಕೊಂದು ಸರಿಯಾದ ಸ್ಕೂಲ್ಸ್ ಇಲ್ಲ, ಯಾವ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ. ಫಸ್ಟ್ ಪ್ರೈವೇಟ್ ಸ್ಕೂಲ್ಸ್ ಜಾಸ್ತಿ ಆಗಿಲ್ಲ, ಅದ್ರ ಜೊತೆಗೆ ಅದನ್ನು ಬೆಳೆಯಕ್ ಬೀಳಿಲ್ಲ. ಅದಾದ್ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗ್ಲಿ, ನೆಕ್ಸ್ಟ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆಗ್ಲಿ, ಅದನ್ನು ಪ್ರೈವೇಟ್ ನಲ್ಲಿ ಯಾವ್ದು ಬಂದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೀವು ನೋಡಬಹುದು, ಗ್ಲಾಸ್ ಹೌಸ್ ಉತ್ತರದಲ್ಲಿದೆ, ದಕ್ಷಿಣದಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ. ಕೆರೆ ಮಾಡಿದ್ರು, ಈ ಕಡೆನೂ ಮಾಡಿದ್ರು, ಕುಂದವಾಡ ಕೆರೆಗೆ ಜಂಪ್ ಮಾಡಿದ್ರು, ಅದೇ ಅಪ್ಗ್ರೇಡೇಷನ್ ಆಯ್ತು, ಅಲ್ಲೇ ಫಿಲ್ಟ್ರೇಷನ್ ಬಂತು, ಬಿಟ್ರೆ ಎಲ್ಲೂ ಇಲ್ಲ. ಬಟ್ಟಿ ಲೇಔಟ್ ನಲ್ಲಿ ಅದು ಇಂಪ್ರೂವ್ ಆಗಿಲ್ಲ, ರೋಡ್ಸ್ ಆಗಿಲ್ಲ, ಸ್ಮಾರ್ಟ್ ಸಿಟಿನಲ್ಲಿ ಬರ್ಬೇಕಂತ ಸ್ಕೀಮ್ಸ್ ಯಾವ ಬಂದಿಲ್ಲ. ಕಚೇರಿಗಳು ಎಲ್ಲ ಉತ್ತರದಲ್ಲಿ ಇದಾವೆ, ದಕ್ಷಿಣದಲ್ಲಿ ಯಾವ ಕಚೇರಿನೂ ಇಲ್ಲ. ದಾವಣಗೆರೆ ಅಂದ್ರೂ ಉತ್ತರಕ್ಕೆ ಬರಬೇಕು, ಆಧಾರ್ ಕಾರ್ಡ್ ಅಪ್ಗ್ರೇಡೇಷನ್ ಬೇಕಂದ್ರೂ ಅದು ಅಲ್ಲಿಗೆ ಬರಬೇಕು. ಸೊ ಯಾವ ಫೆಸಿಲಿಟೀಸು ಸ್ಯಾಟಿಸ್ಫೈಡ್ ನಲ್ಲಿ ಯಾವುದು ಇಲ್ಲ. ಅವರಿಗೆ ಕೇಳ್ರಿ, 35 years ಯಾರು ಸ್ಪೆಂಡ್ ಮಾಡಿದಾರೋ ಅವರಿಗೆ ಕೇಳ್ರಿ, ಅವ್ರ ಫ್ಯಾಮಿಲಿದವರಿಗೆ ಕೇಳ್ರಿ. ಎಲ್ಲ ಅಭಿವೃದ್ಧಿಯನ್ನ ಮಾಡಿದ್ರೆ ಇಷ್ಟು ಸರ್ಕಾರ ಇಳಿಯೋ ಅವಶ್ಯಕತೆ ಇತ್ತ? ಸರ್ಕಾರ ಅಭಿವೃದ್ಧಿಯ ಮೇಲೆ ಕೇಳ್ಬೋದಿತ್ತು, ಇದು ಮಾಡಿದೀವಿ ತಗೊಳ್ರಿ, ಇನ್ನು ಏನ್ ಬೇಕು ಹೇಳ್ರಿ ನಿಮಗೆ ಈ ಸತಿ. ಪ್ರತಿ ವಾರ್ಡ್ಗೂ ಒಂದು ಫ್ಲೆಕ್ಸ್ ಹಾಕ್ಬೋದಿತ್ತು, ಮಾಡಬಹುದಿತ್ತು. ಮಾಡಿಲ್ಲ. ನನಗೆ ಮಾಹಿತಿ ಇದೆ, ಕೆಲವೊಂದು MLAಗಳು ಕರ್ನಾಟಕದಲ್ಲಿ ಆ ಗ್ರಾಮ ಪಂಚಾಯತ್ನಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಅದ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಏನೋ ಹೊಸದು ಮೊನ್ನೆ ಕೇಳಿದೆ ನಾನು ರೀಸೆಂಟ್ಲಿ, ಯಾರ್ದೋ ಒಬ್ರದು ಈ ಇದು ಕೊಡ್ತಾರಲ್ಲ, ಸ್ಯಾಂಕ್ಷನ್ಸ್ ಕೊಡ್ತಾರಲ್ಲ ಸಣ್ಣ ಸಣ್ಣವು, ಈ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಅನುದಾನಗಳು, ಯಾವ್ದು ಈ ಮನೆದಾಗ್ಲಿ, ಇಲ್ಲಾಂದ್ರೆ ಏನಾದ್ರು ಒಂದು ಸೈಟ್ ಕೊಡೋದಾಗ್ಲಿ, ಏನಾದ್ರೂ ಆಗ್ಲಿ, ಇವರು ಏನ್ ಮಾಡ್ತಾರೆ, ಎಲ್ಲರೂ ತಗೊಳ್ತಾರೆ, ಆದ್ರೆ ಯಾರು ತಗೊಂಡಿದ್ದೀನಿ ಅಂತ ಹೇಳಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ, ಆ ವಾರ್ಡ್ ನಲ್ಲಿ ಒಂದು ಫಸ್ಟ್ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ, ಯಾರ್ಯಾರು ತಗೊಂಡಿದಾರ ಅಂತ ನೋಡು, ಇಲ್ಲಿ ಎಲ್ಲಿ ಓದ್ಕೋ ಇದು ಅಂತ ಹೇಳ್ಬೋದು. ಅಂತ ಏನಾದ್ರು ಮಾಡಿದಾರ?